ಏನಂತೀರಿ? ವರದ ಕ್ಷೇತ್ರ ಶ್ರೀ ಶಕ್ತಿ ಮಹಾಗಣಪತಿ ದೇವಸ್ಥಾನದ 31ನೇ ವಾರ್ಷಿಕೋತ್ಸವ. ಹಿಂದೂ ದೇವಾಲಯಗಳು ಎಂದರೆ ಅದು ಕೇವಲ ಶ್ರದ್ಧಾ ಕೇಂದ್ರಗಳಲ್ಲ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಸ್ಥಳಗಳಲ್ಲ. ಅದು ನಮ್ಮ ಸನಾತನ ಧರ್ಮದ ಪ್ರತೀಕ. ಸನಾತನ ಧರ್ಮದ ಸಂಸ್ಕಾರ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಮತ್ತು ಕಲಿಸಿಕೊಡುವ ಜ್ಞಾನ ದೇಗುಲ ಎಂದರೂ ತಪ್ಪಾಗದು. ಅಂತಹ ಪವಿತ್ರ ಕಾರ್ಯಗಳನ್ನು ಮಾಡುತ್ತಿರುವ ದೇವಾಲಯಗಳ ಸಾಲಿನಲ್ಲಿ ವಿದ್ಯಾರಣ್ಯಪುರದ ಆರಕ್ಷಕ ಠಾಣೆಯ ಆವರಣದಲ್ಲಿರುವ ವರದ ಕ್ಷೇತ್ರ ಶ್ರೀ ಶಕ್ತಿ ಮಹಾಗಣಪತಿ ದೇವಾಲಯವೂ ಒಂದು ಎನ್ನುವುದೇ ಹೆಗ್ಗಳಿಕೆಯಾಗಿವೆ. ಸುಮಾರು 30 ವರ್ಷಗಳ ಹಿಂದೆ ಇದೇ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಸುಬ್ಬರಾವ್, ಶ್ರೀ ಸೊಣ್ಣಪ್ಪ ಎಂಬ ಇಬ್ಬರು ಎಎಸ್ಐಗರು ಮತ್ತು ಶ್ರೀ ಚಂದ್ರು ಎಂಬ ಹೆಡ್ ಕಾನ್ಸ್ಟೇಬಲ್ ಹೀಗೆ 3 ಪೊಲೀಸ್ ಸಿಬ್ಬಂದಿಗಳ ಆಸ್ತಿಯಿಂದ ಮತ್ತು ವಿದ್ಯಾರಣ್ಯಪುರದ ಶ್ರೀ ಕಾಳಿಕಾ ದುರ್ಗಾಪರಮೇಶ್ವರಿ ದೇವಾಲಯದ ಸಂಸ್ಥಾಪಕರಾದ ಕೀರ್ತಿಶೇಷ ಶ್ರೀ ರಾಮು ಶಾಸ್ತ್ರಿಗಳ ಸಾರಥ್ಯದಲ್ಲಿ ಸಣ್ಣದಾಗಿ ಆರಂಭವಾದ ಈ ದೇವಾಲಯ ಇಂದು ಬಹಳ ಸಂಭ್ರಮ ಸಡಗರಗಳಿಂದ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ 31ನೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿರುವುದು ನಿಜಕ್ಕೂ ಅನನ್ಯ ಮತ್ತು ಅನುಕರಣೀಯವೇ ಸರಿ. ಪೊಲೀಸ್ ಠಾಣೆ ಎಂದರೆ ಕಳ್ಳಕಾಕರ ಹೊಡಿ-ಬಡಿ ಆರ್ತನಾದದ ಮಧ್ಯೆಯೂ ದೇವಾಲಯದ ಘಂಟಾನಾದ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಗಂಡ ಹೆಂಡತಿ ಇಲ್ಲವೇ ನೆರೆಹೊರೆಯವರು ಶರಂಪರ ಕಿತ್ತಾಡಿಕೊಂಡು ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದವರು ಠಾಣೆಗೂ ಪ್ರವೇಶಿಸುವ ಮುನ್ನಲೂ ಈ ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡುತ್ತಿದ್ದಂತೆಯೇ ಅವರ ಬುದ್ಧಿ ಮತ್ತು ಮನಸ್ಸು ಶಾಂತವಾಗಿ ತಮ್ಮ ತಪ್ಪಿನ ಅರಿವಾಗಿ ದೇವರ ಮುಂದೆಯೇ ಪರಸ್ಪರ ತಪ್ಪೊಪ್ಪಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲನ್ನೂ ಹತ್ತದೆ ತಮ್ಮ ವ್ಯಾಜ್ಯವನ್ನು ಪರಿಹರಿಸಿಕೊಂಡ ಅದೆಷ್ಟೋ ಪ್ರಕರಣಗಳು ಈ ದೇವಾಲಯದ ಹೆಗ್ಗಳಿಕೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬಹಳ ಶ್ರದ್ಧಾಭಕ್ತಿಗಳಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಸಲಾಗುವ ದೇವಾಲಯದ ವಾರ್ಷಿಕೋತ್ಸವ ಈ ಬಾರಿಯೂ 2026ರ ಫೆಬ್ರವರಿ 6, 7 ಮತ್ತು 8 ಈ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು. ದಿನಾಂಕ 6 ಶುಕ್ರವಾರ ಬೆಳಗ್ಗೆ ದೇವಾಲಯದ ಶ್ರದ್ಧೇಯ ಮಾತೆಯರಿಂದ ಲಲಿತಾ ಸಹಸ್ರನಾಮ ಪಾರಾಯಣದ ಜೊತೆಯಲ್ಲಿಯೇ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಲಾಮನ್ನವರ ಸಾರಥ್ಯದಲ್ಲಿ 108 ಕಳಸವನ್ನು ಸ್ಥಾಪಿಸಿ ಶ್ರೀ ಮಹಾಗಣಪತಿಯ ಪ್ರಾರ್ಥನೆ ಮತ್ತು ರಕ್ಷಾಬಂಧನ ಮಾಡುವ ಮೂಲಕ ಅಧಿಕೃತವಾಗಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ಆರಂಭವಾಯಿತು. ಸಂಜೆ ಕಲಾಭೂಷಣ, ಗಾನ ಚಕ್ರವರ್ತಿ, ವಿದ್ವಾನ್ ಶ್ರೀ ಚಿಂತಲಪಲ್ಲಿ ಡಾ ಕೆ ರಮೇಶ್ ಮತ್ತು ಅವರ ಶಿಷ್ಯವೃಂದದವರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ನೆರೆದಿದ್ದ ಭಕ್ತಾದಿಗಳನ್ನು ಭಕ್ತಿಪರವಶದಲ್ಲಿ ತೇಲಾಡಿಸಿ ಅನಂತರ ಎಂದಿನಂತೆ ಸರ್ವಾಲಂಕಾರ ಭೂಷಿತ ಗಣೇಶನಿಗೆ ಪೂಜೆ ಪುನಸ್ಕಾರಗಳು ನಡೆದು ಬಹಳ ಅಚ್ಚುಕಟ್ಟಾಗಿ ಪ್ರಸಾದ ವಿನಿಯೋಗ ನಡೆದದ್ದು ಸಹ ವಿಶೇಷವಾಗಿತ್ತು. ದಿನಾಂಕ 7 ಶನಿವಾರ ಬೆಳಗ್ಗೆ ಶ್ರೀ ಶಕ್ತಿ ಗಣಪತಿಗೆ ರುದ್ರಾಭಿಷೇಕದಿಂದ ಆರಂಭವಾದ ಪೂಜೆ ನಂತರ ಶ್ರೀ ವಿಷ್ಣು ಸಹಸ್ರನಾಮ ಹೋಮ, ಮಹಾಗಣಪತಿ ಹೋಮ ಮತ್ತು ನವಗ್ರಹ ಹೋಮಗಳೊಂದಿಗೆ ಪೂರ್ಣಾಹುತಿ ಮುಗಿದು ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೂ ಅನ್ನಸಂತರ್ಪಣೆ ನಡೆಯಿತು.
ಸಂಜೆ ಮತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣದ ನಂತರ ವಿದುಷಿ ಶ್ರೀಮತಿ ನಾಗಶ್ರೀ ಶ್ರೀನಿವಾಸನ್ ಮತ್ತು ಅವರ ಶ್ರೀ ನಾಟ್ಯ ಸಂಕುಲ ತಂಡದ ಶಿಷ್ಯರು 1 ಗಂಟೆಗಳ ಕಾಲ ಮಾಡಿದ ಭರತನಾಟ್ಯ ಪ್ರದರ್ಶನ ಬಂದಿದ್ದ ಎಲ್ಲಾ ಭಕ್ತಾದಿಗಳನ್ನು ಪುಳಕಿಸಿತು. ವೈಯಕ್ತಿಕ ಕಾರಣಗಳಿಂದ ಗುರುಗಳಾದ ಶ್ರೀಮತಿ ನಾಗಶ್ರೀ ಶ್ರೀನಿವಾಸನ್ ಅವರ ಅನುಪಸ್ಥಿತಿಯ ನಡುವೆಯೂ ಅವರ 10-12 ಸಂಖ್ಯೆಯ ವಿದ್ಯಾರ್ಥಿನಿಯರು ಬಹಳ ಪ್ರಬುದ್ಧವಾಗಿ ನೃತ್ಯ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ತಾಂಡವ ನೃತ್ಯ ಮಾಡುವ ದಿವ್ಯ ರೂಪವನ್ನು ನಾವಿಂದು ಆನಂದ ನಟನಂನಲ್ಲಿ ಕಂಡೆವು. ನಮ್ಮನ್ನೆಲ್ಲ ಸಲಹುವ ವಿಷ್ಣುವಿನ ಶ್ರೀಮನ್ ನಾರಾಯಣನ ಕೃತಿಯಲ್ಲಿ ಗಜೇಂದ್ರ ಮೋಕ್ಷದ ಶರಣಾಗತಿ ಭಾವವನ್ನು ನಾವಿಲ್ಲಿ ನೋಡಿದೆವು. ಸಾಯಂಕಾಲದ ಸಂಧ್ಯಾ ಕಾಲದಲ್ಲಿ ಶಿವನು ಕರುಣೆಯಿಂದ ಭಕ್ತರಿಗೆ ದರ್ಶನ ನೀಡುವ ಸಾಯಂಕಾಲದ ದೃಶ್ಯವು ನಮಗಲ್ಲಿ ತಂದಿದ್ದರು. ಶಕ್ತಿ ಸ್ವರೂಪಿಣಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಕರುಣೆ ಮತ್ತು ವಿಜಯವನ್ನು ಉತ್ತಮ ಅಭಿನಯದ ಮೂಲಕ ಇಲ್ಲಿ ಸಾಬೀತುಪಡಿಸಿದರು. ಭಕ್ತಿ ಮತ್ತು ಶಾಂತಿಯನ್ನು ಪ್ರತಿಬಿಂಬಿಸುವ ಚಂದ್ರಚೂಡ ನೃತ್ಯವು ಶಿವನ ಮಹಿಮೆಯನ್ನು ಇಲ್ಲಿ ತೋರಿಸಿತು. ಮಾತೆ ಮಲಯಧ್ವಜವು ವಾತ್ಸಲ್ಯಮಯಿಯಾದ ತಾಯಿಯ ಪ್ರೀತಿಯನ್ನು ನಾವಿಲ್ಲಿ ಕಂಡೆವು. ಚೆನ್ನ ಮಲ್ಲಿಕಾರ್ಜುನನ್ನೇ ತನ್ನ ಪತಿಯೆಂದು ಭಾವಿಸಿ ಮಹಾದೇವನನ್ನು ವರ್ಣಿಸುವ ಅಕ್ಕನ ಅನನ್ಯ ಭಕ್ತಿಯನ್ನು ಸಾರುವ ನೃತ್ಯವು ಪ್ರೇಕ್ಷಕರಲ್ಲಿ ಸಂತೋಷವನ್ನೇ ತಂದಿತು. ಶೃಂಗಪುರಾಧೀಶ್ವರಿ ವಿದ್ಯೆ, ಜ್ಞಾನ, ವಾಣಿಯನ್ನು ನಮಗೆಲ್ಲ ಕೊಟ್ಟು ಸಲಹುವ ಶಾರದೆಯ ಕೃಪೆಯು ನಮಗೆ ಇಂದು ಸಿಗುವಂತಾಯಿತು. ಕಮಲದಂತೆ ಕಣ್ಣುಳ್ಳ ಲಕ್ಷ್ಮಿಯ ಅದ್ಭುತ ರೂಪದ ವರ್ಣನೆ ಹಾಗೂ ಮಹಿಮೆಯು ನಮಗಿಲ್ಲಿ ಕಾಣಿಸಿತು. ಶಿವನನ್ನು ಶಂಭೋ ಮಹಾದೇವನಾಗಿ ಭಕ್ತಿ ಭಾವದಿಂದ ಸ್ತುತಿಸುತ್ತಾ ಅವನ ಆನಂದ ಸ್ವರೂಪವನ್ನು ನಾವೆಲ್ಲ ಆನಂದದಿಂದ ಕಣ್ತುಂಬಿಕೊಂಡೆವು. ಭಕ್ತಿ ಭಾವದಿಂದ ಇಂದು ಭಾವಪೂರ್ಣವಾಗಿ ಅಭಿನಯಿಸಿ ನಮ್ಮನ್ನೆಲ್ಲ ರಂಜಿಸಿದ ಈ ಎಲ್ಲ ನೃತ್ಯ ಕಲಾವಿದರಿಗೆ ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸುತ್ತಿದ್ದೇವೆ. ಕಾರ್ಯಕ್ರಮ ಮುಗಿದ ಭವ್ಯವಾಗಿ ಗಂಧದಿಂದ ಅಲಂಕೃತನಾದ ಶ್ರೀ ಶಕ್ತಿ ಮಹಾಗಣಪತಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ಮೂಲಕ 2ನೇ ದಿನದ ಕಾರ್ಯಕ್ರಮ ಸುಸಂಪನ್ನವಾಯಿತು. 3ನೆಯ ದಿನವಾದ ಫೆಬ್ರವರಿ 8 ಭಾನುವಾರ ಬೆಳಗ್ಗೆ ಶ್ರೀ ಶಕ್ತಿ ಗಣಪತಿಗೆ ರುದ್ರಾಭಿಷೇಕದಿಂದ ಆರಂಭವಾಗಿ ಓಂ ದಕ್ಷಾಧ್ಯಕ್ಷಾಯ ನಮಃ, ಓಂ ದ್ವಿಜಪ್ರಿಯಾಯ ನಮಃ, ಓಂ ಅಗ್ನಿಗರ್ವಚ್ಛಿದೆ ನಮಃ, ಓಂ ಇಂದ್ರಶ್ರೀಪ್ರದಾಯ ನಮಃ. ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅನುಸಂಬೋಧರಾಯ ಕೃಷ್ಣಾಯ ನಿತ್ಯ ವಿನಾಶನೇ ಸುಗುಣಾಯ ಶ್ರೀವರಮಲ್ಲಮೂರ್ತಾಯ ನಮೋ ನಮಃ. ಬ್ರಹ್ಮಣಸ್ಪದಾನ ಶೃಣ್ವನ್ನೋದ್ಯವಿಸೀದ ಸಾಧನ ಸ್ವಾಹಾ. ಸರ್ವಂ ಜಗದಂ ತ್ವಯಿ ಮೇಷತಿ ಸರ್ವಂ ಜಗದಂ ತ್ವಯಿ ಪ್ರತೀತಿ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ಚತ್ವಾರಿ ವಾಕ್ಪದಾನಿ.
ಹರ ಹರ ಮಹಾದೇವ. पंचमे पंचमे सोमरसष्टमे भद्रष्टमे श्रेयष्टमे वस्यष्टमे यष्टमे भगष्टमे द्रविणष्टमे भरताष्टमे क्षेमष्टमे धृतिष्टमे विषष्टमे मरष्टमे संविष्टमे ज्ञात्रष्टमे सूष्टमे प्रसूष्टमे शीरष्टमे रयष्टमे मृतष्टमे पंचमे कामष्टमे जीवाष्टमे दीर्घायुष्टमे नमित्रष्टमे पंचमे सुगष्टमे शयनष्टमे सुषाष्टमे सुदिनं साध्यं त्रिवर्ति संयुक्तं वन्दिता योजितं मया विधानमङ्गलरूपं त्रयोग्यं तिमिरामहम्
भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय देवाय नमः। उदग्ने शुचेस्तवः शुक्राभ्राजन्तैरते तव ज्योतिगुं शर्चयः शुभगुं शुभं शुभगुं शुभं शुभगुं शुभं नमोदाय नमः। ओम शूर्पकर्णाय नमः। ओम हेरम्बाय नमः। ओम ब्रह्मवित्तमाय नमः। ओम कालाय नमः। ओम गणपतये नमः। ओम साध्यं वायोरायतनं वेद आयतनवान् भवति आयतनवान् भवति यो वामायतनं वेद आयतनवान् भवति आयतनवान् भवति आयतनं वेद आयतनवान् भवति आयतनवान् भवति तेव तिष्ठति अधिराजाय प्रदक्षसायिने नमो वयं वै श्रवणाय कुर्महे समे कामान् कामकामाय मत्यम् कामेश्वरो वै श्रवणो ददातो कुबेराय वै श्रवणाय महाराजाय नमः। यो वेदान्तोऽसुरः प्रोक्तो वेदान्ते स प्रतिष्ठितः तस्य प्रकृतिदेवस्य यः परस्य महेश्वरः ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो। ವಾಣಿ ಜನ್ಮಾಂತಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ನಂತರ ಷೋಡಶ ಪೂಜಾ ಕೈಂಕರ್ಯಗಳೊಂದಿಗೆ ಸ್ವಾಮಿಗೆ ಪೂಜೆಗಳು ನಡೆದು ಸಕಲ ಆಭರಣಗಳೊಂದಿಗೆ ಸ್ವಾಮಿಯನ್ನು ಅಲಂಕರಿಸಿ ಮಹಾಮಂಗಳಾರತಿ ಅನಂತರ ಬಂದಿದ್ದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಮಾಡುವ ಮೂಲಕ ಶ್ರೀ ವರದ ಕ್ಷೇತ್ರ ಶಕ್ತಿ ಮಹಾಗಣಪತಿಯ 31ನೇ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಸುಸಂಪನ್ನವಾಯಿತು. ಈ ಬಾರಿ ಪಲ್ಲಕಿಯ ಅಲಂಕಾರ ಬಹಳ ಅದ್ಭುತವಾಗಿದ್ದು ಪಲ್ಲಕಿಯನ್ನು ಹೊರಲು ತಾಮುಂದು ನಾಮುಂದು ಎಂದು ಭಕ್ತಾದಿಗಳು ಬಂದರೂ ಆ ಗಣಪತಿಯ ಭಾರವನ್ನು ತಡೆಯಲಾರದೆ ಬಸವಲದದ್ದನ್ನು ಗಮನಿಸಿದ ದೇವಾಲಯದ ಹಿರಿಯ ಭಕ್ತಾದಿಗಳು ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ನೀಡುವ ಸಲುವಾಗಿ ಮುಂದಿನ ವರ್ಷದ ವಾರ್ಷಿಕೋತ್ಸವಕ್ಕೂ ಮುಂಚೆ ಒಂದು ಚಂದದ ಸ್ಟೀಲ್ ಹೈಡ್ರಾಲಿಕ್ ರಥವನ್ನು ಭಕ್ತಾದಿಗಳ ಧನ ಸಹಾಯದೊಂದಿಗೆ ಹೊಸದಾಗಿ ನಿರ್ಮಿಸುವ ಉದ್ದೇಶವನ್ನು ಎಲ್ಲರಿಗೂ ತಿಳಿಸಿದ್ದಂತೆಯೇ ನೆರೆದಿದ್ದ ಭಕ್ತಾದಿಗಳು ಬಹಳ ಸಂತೋಷದಿಂದ ರಥದ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ್ದಲ್ಲದೆ ಹತ್ತಾರು ಭಕ್ತಾದಿಗಳು ತತ್ಕ್ಷಣವೇ ತಮ್ಮ ಕೈಲಾದಷ್ಟು ದೇಣಿಗೆ ನೀಡುವ ಮೂಲಕ ಮುಂದಿನ ಬಾರಿಯ 32ನೇ ವಾರ್ಷಿಕೋತ್ಸವ 32ನೇ ರಥೋತ್ಸವ ಆಗುವುದು ನಿಶ್ಚಿತ ಎನ್ನುವುದು ಕಂಡುಬಂದಿದ್ದು ಅಭಿನಂದನಾರ್ಹವಾಗಿದೆ. ಇಷ್ಟೆಲ್ಲಾ ಕಾರ್ಯಕ್ರಮಗಳ ನಡುವೆಯೂ ತಮ್ಮ ವೈಯಕ್ತಿಕ ವಯಸ್ಸು, ಆಸ್ತಿ, ಅಂತಸ್ತು, ಸಮಾಜದಲ್ಲಿನ ಅವರ ಸ್ಥಾನಮಾನಗಳನ್ನು ಬದಿಗಿಟ್ಟು ದೇವರ ಕಾರ್ಯದಲ್ಲಿ ನಾವೆಲ್ಲರೂ ಒಂದೇ ಎಂದು 3 ದಿನಗಳ ಕಾಲ ನಡೆದ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಹಿರಿಯರು ಕಿರಿಯರು ಎನ್ನದೇ ಆಬಾಲವೃದ್ಧರಾದಿಯಾಗಿ ಎಲ್ಲರೂ ಕೈಜೋಡಿಸಿದ್ದಲ್ಲದೆ ಬಂದ ಭಕ್ತಾದಿಗಳಿಗೆ ಕಿಂಚಿತ್ತೂ ತೊಂದರೆಯಾಗದಂತೆ ತಮಗೆ ವಹಿಸಿದ್ದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದದ್ದು ಅನುಕರಣೀಯವಾಗಿತ್ತು.
ಇಂತಹ ಆಸ್ತಿಕ ಭಕ್ತಾದಿಗಳು ಇರುವವರೆಗೂ ನಮ್ಮ ಸನಾತನ ಧರ್ಮವನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಪ್ರದರ್ಶಿಸಿದ್ದಲ್ಲದೆ ಮತ್ತೊಮ್ಮೆ ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವ ಮಾತಿಗೆ ಅನ್ವರ್ಥವಾಗಿ 31ನೇ ವಾರ್ಷಿಕೋತ್ಸವ ಸಮಾಪ್ತಿಯಾಯಿತು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?